ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಅಬ್ದುಲ್ ರಜಾಕ್ ಅವರು ಇದ್ದಾರೆ. ನಮಸ್ಕಾರ ಅಬ್ದುಲ್ ರಜಾಕ್. ನಮಸ್ಕಾರ ಅಜಿತ್ ಜಿ, ಹೇಳಿ. ಏನಂತೀರಿ? ಟೆಕ್ಸ್ಟ್ ಬುಕ್ನಲ್ಲಿ ಭಗವದ್ಗೀತೆ ಹಾಕಬೇಕು ಅಂತಿದ್ದಾರೆ ಕುಮಾರಸ್ವಾಮಿ ಅವರು. ಅಲ್ಲ, ಇದೇ ಮಾತನ್ನ BC ನಾಗೇಶ್ ಅವರು 2023 ಮಾರ್ಚ್ ಅಲ್ಲಿ ಹೇಳಿದ್ರು. ಆಗ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ, ಸಾರ್ವಜನಿಕವಾಗಿ ಹೇಳಿದ ಮಾತಿದು, ಭಗವದ್ಗೀತೆಯನ್ನು ಓದಿಸುವುದರಿಂದ ಖಾಲಿ ಹೊಟ್ಟೆ ತುಂಬುವುದಿಲ್ಲ. ರಾಜ್ಯ ಸರ್ಕಾರದ ಆದ್ಯತೆಯ ಧಾರ್ಮಿಕ ವಿಷಯಗಳನ್ನು ಪಠ್ಯಕ್ರಮದಲ್ಲಿ ಸೇರಿಸುವುದಕ್ಕಿಂತಲೂ ಶಿಕ್ಷಣ ನೀಡುವುದು ಮತ್ತು ಆಹಾರ ಭಾವನೆ ಸೇರಿಸಿದಂತೆ ನೈಜ ಸಮಸ್ಯೆಗಳನ್ನು ಪರಿಹರಿಸುವುದಾಗಿರಬೇಕು ಅಂತ ಅವಾಗ ಹೇಳಿದವರು. ಅದೇನು 3 ವರ್ಷದಲ್ಲಿ ಈ ಬಿಜೆಪಿ ಸೇರಿದ ನಂತರ ಹಿಂಗಂತ ಆಯ್ತಲ್ಲ. ನಾನೊಂದು ಮಾತನ್ನ ಹೇಳ್ತೀನಿ ಅಜಿತಿ, ನೋಡಿ, ಇವಾಗ ಕುಮಾರಸ್ವಾಮಿ ಅವರು ಹಿಂಗ್ ಹೇಳ್ತಾರೆ, ಕಲ್ಲರ್ಕ ಪ್ರಭಾಕರ್ ಭಟ್ ಅವರು ಜಾಸ್ತಿ ಮಕ್ಕಳನ್ನ ಹುಟ್ಟಿಸಿ ಅಂತ ಹೇಳ್ತಾರೆ. ನಿಮ್ಮ ಧರ್ಮದವರು ನಿಮ್ಮ ಧರ್ಮವನ್ನೇ ಪಾಲಿಸ್ತಾ ಇಲ್ಲ ಅಂತ ಇವಾಗ ಈ ಮಾತು ಮುಂದಕ್ಕೆ ಬರ್ತಾ ಇದೆ. ನಾಳೆ ಬೆಳಿಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ, ಕುಮಾರಸ್ವಾಮಿ ಅವರು ಯಾವಾಗಾದ್ರೂ ಭಾಷಣ ಅವ್ರು ಎತ್ ನೋಡಿ, ಆ ಭಾಷಣದಲ್ಲಿ ಫಸ್ಟ್ ಮಾತು ಹೇಳೋದು ಅಂದ್ರೆ, ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ರು ಇಲ್ಲಿ ಸಮಬಾಳು ಸಮಪಾಲು ಅಂತ ಬಿಟ್ಟು ಹೇಳೋರು, ನಾಳೆ ಬೆಳಿಗ್ಗೆ ಒಂದಿಷ್ಟು ಕುರಾನ್ ಅನ್ನ ಓದ್ಬಿಟ್ಟು ಒಂದಿಷ್ಟು ಬೈಬಲ್ ಅನ್ನ ಓದ್ಬಿಟ್ಟು ಟ್ವೀಟ್ ಮಾಡ್ಲಿ ನೋಡೋಣ. ಇವತ್ತು ಅವ್ರಿಗೆ ಯಾವ ಪಕ್ಷನೂ ಜೊತೆಗಿದ್ದು, ಇವಾಗ ಬಿಜೆಪಿ ಮುಗಿತಾ ಇದೆ. ಅದು ಇವಾಗ ಮುಂದಕ್ಕೆ ಎಲೆಕ್ಷನ್ಗಳು ಬರ್ತಾ ಇವೆ, ಸಣ್ಣ ಸಣ್ಣ ಎಲೆಕ್ಷನ್ಗಳು, BBMP ಆಗಿರ್ಲಿ, TP-ZP ಎಲೆಕ್ಷನ್ಸ್ ಆಗಿರ್ಲಿ, ಇದಕ್ಕೆ ಏನ್ ಮಾಡ್ಬೇಕು? ನಿಮ್ಮ ವಾದ ಏನೀಗ ಭಗವದ್ಗೀತೆ ಓದಿಸಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಧಕ್ಕೆ ಆಗುತ್ತೆ ಅಂತನಾ? ಬಹುಶಃ ಅಬ್ದುಲ್ ರಜಾಕ್ ನಾವು ಹಿಜಾಬ್ ಹೋರಾಟ ಮಾಡಿದವರು ಸೂರ್ಯ ನಮಸ್ಕಾರ ಮಾಡಲ್ಲ, ನಾವು ಒಂದೇ ಮಾತರಂ ಹೇಳಲ್ಲ. ನಮ್ಮನ್ನ ನೀವು ಭಗವದ್ಗೀತೆ ಓದಿಸ್ತೀರಾ ಅಂದ್ರೆ ಸುಮ್ಕೂತಿಲ್ವಾ? ಒಂದೇ ಮಾತರಂ ಅರ್ಥ ಏನ್ರಿ? ಈ ಭಾರತ ದೇಶದ ಮಣ್ಣಿನ ಗೀತೆ ರೀ ಅದು. ನೀವ್ ಏನ್ ಮಾತಾಡ್ತೀರಿ ದೇಶದ ವಿಚಾರಕ್ಕೆ? ನೋಡ್ರಿ, ಸಾರ್ವಭೌಮತೆಗೆ ಧಕ್ಕೆ ತಂದ್ರೆ ನಾನು ಇದನ್ನ ಸಹಿಸ್ಕೊಳಲ್ಲ. ನೀವು ಭಗವದ್ಗೀತೆ ಓದಿದ್ರು ಪರವಾಗಿಲ್ಲ, ಏನ್ ಮಾತಾಡ್ತಾ ಇದೀರಿ? ಒಂದೇ ಮಾತಾಡ ಹೇಳಲ್ಲ ಅಂತ ನೀವು ಇವತ್ತು ಕೇಳಿಸ್ಕೊತಾ ಇದ್ದೀರಾ? ಇದನ್ನ ನೀವು ನಾವ್ ಹೆಂಗ್ ಸಹಿಸ್ಕೋಬೇಕು? ಇವತ್ತು ಕೇಳಿಸ್ಕೊತಾ ಇದ್ದೀರಾ? ನಾವ್ ಪ್ರತಿ ಬಂದಾಗೆಲ್ಲ ಕೇಳಿಸ್ಕೊತಾನೆ ಮುಸಲ್ಮಾನ ಸಂತತಿ ಈ ದೇಶದಲ್ಲಿ ಹೇಳ್ತೀನಿ, ನಿಮಗೆ ಇಷ್ಟ ಇದ್ರೆ ನನ್ನ ಮೇಲೆ ಕೇಸ್ ಹಾಕಿ, ನೀವು ಅದನ್ನ ನೀವು ತಿಳ್ಕೊಳ್ಳಿ ಅದೇನು ಅಂತ. ಅದನ್ನ ನಾವು ಹೇಳಲ್ಲ, ನಮಗ್ ಬೇಡ. ಜನಗಣ ಮನ ಕೇಳಿ 52 ಸೆಕೆಂಡ್ ಒಳಗಡೆ ಕರೆಕ್ಟ್ ಆಗಿ ಹೇಳ್ತೀನಿ. ಆದ್ರೆ ನೀವು ನಮ್ಮೇಲೆ ಹೇರ್ಬೇಡಿ. ನಿಮ್ಮೇಲೆ ಏನು ಏರಿಲ್ಲ. ನಿಮ್ ಭಗವದ್ಗೀತೆ ನಿಮ್ ಓದಿ ಅಂತ ನಾವೇನ್ ಕೇಳಿಲ್ಲ. ಧರ್ಮದಲ್ಲಿರುವ ನ್ಯೂನತೆಗಳನ್ನ ದಯವಿಟ್ಟು ನೀವು ಸರಿಪಡಿಸ್ಕೊಳ್ಳಿ. ಒಬ್ಬ ಮುಸಲ್ಮಾನ್ ಹುಡುಗ, ಚಿಕ್ಕ ಮಗು, ಬೆಳಿಗ್ಗೆ ಮನೆ ಬಿಟ್ಟು ಅವನು ಸ್ಕೂಲ್ಗೆ ಹೋಗಕ್ಕಿಂತ ಮುಂಚೆ ಅದರ ತಾಯಿ ಅವನನ್ನ ಕುರಾನ್ ಒಂದಿಷ್ಟು ಆಯತ್ತನ್ನ ಹೇಳಿನೇ ಅವನಿಗೆ ಸ್ಕೂಲಿಗೆ ಕಳಿಸೋದು. ಈ ಪದ್ಧತಿ ನೀವು ನಮ್ಮಿಂದ ಕಲ್ತು ಭಗವದ್ಗೀತೆ ಓದಿಸ್ರಿ ನಿಮ್ಮ ಮಕ್ಕಳನ್ನ. ಪಠ್ಯ ಪುಸ್ತಕದಲ್ಲಿ ತಂದು ನೀವು ಎಲ್ಲರಿಗೂ ಇದನ್ನ ನಿಮ್ಮ ಧರ್ಮದಲ್ಲಿರೋದು ನಮ್ಮ ಮೇಲೆ ನೀವು ಓದಿಸ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ನಾವು ಯಾವ ತರ ಒಪ್ಕೋಬೇಕು? ಅಬ್ದುಲ್ ರಜಾಕರ್, ಒಂದೇ ನಿಮಿಷ. ಫಸ್ಟ್ ಆಫ್ ಆಲ್, ಭಗವದ್ಗೀತೆಯನ್ನು ಧರ್ಮಗ್ರಂಥ ಅನ್ನುವ ಚೌಕಟ್ಟಿನಲ್ಲಿ ನೋಡಕ್ಕೆ ಹೋಗಬೇಡಿ ಅನ್ನೋದು ವಾದ ಇದೆ. ಧರ್ಮಗ್ರಂಥ ಅನ್ನುವ ಚೌಕಟ್ಟಿನಲ್ಲಿ ನೋಡಕ್ಕೆ ಹೋಗಬೇಡಿ. ಭಗವದ್ಗೀತೆಯಲ್ಲಿ ಹೆಂಡತಿನ ಹೆಂಗೆ ಹೊಡಿಬೇಕು, ಅಥವಾ ನನ್ನನ್ನು ಪೂಜಿಸದವರನ್ನು ಏನು ಮಾಡಬೇಕು, ನಾನು ತೋರಿಸಿದ ಮಾರ್ಗವನ್ನು ಪಾಲನೆ ಮಾಡಿದವರ ಮೇಲೆ ಏನೇನು ದಂಡ ಹಾಕಬೇಕು, ಶಿಕ್ಷೆ ವಿಧಿಸಬೇಕು, ಆ ಥರದ್ದು ಯಾವುದೂ ಇಲ್ಲ ರೀ ಭಗವದ್ಗೀತೆಯಲ್ಲಿ. ಅಜಿತ್, ದಯವಿಟ್ಟು ನನ್ನ ಮಾತನ್ನ ತಪ್ಪು ತಿಳ್ಕೊಂಬೇಡಿ. ನಿಮಗೆ ಏನ್ ಬೇಕು, ಯಾವಾಗ ಬೇಕು, ಅವಾಗ ನೀವು ಹೆಂಗ್ ಬೇಕು ಹಂಗ್ ಬೇಕು ಯೂಸ್ ಮಾಡ್ಕೋತೀರಾ. ಒಂದ್ಸಲ ಹೇಳ್ತೀರಾ ನಾವೆಲ್ಲ ಒಂದು ಅಂತೀರಾ. ಸುಪ್ರೀಂ ಕೋರ್ಟ್ 2009 ಹೇಳ್ತು ಹಿಂದೂ ಧರ್ಮವೇ ಅಲ್ಲ ಅಂತ. ಯಾವನು ಇದನ್ನ ಚಾಲೆಂಜ್ ಮಾಡಿಲ್ಲ. ಇವತ್ತು ಕುತ್ಕೊಂಡು ಹೇಳ್ತೀರಾ ಭಗವದ್ಗೀತಾ ಧರ್ಮ ಪುಸ್ತಕನೇ ಅಲ್ಲ ಅಂತೀರಾ. ಮೊನ್ನೆ ಹೇಳಿದ್ರಿ ಇವತ್ತು ನಮ್ ಧರ್ಮವೇ ಅಲ್ಲ, ಜೀವನ ಮಾಡೋ ಒಂದು ರೀತಿ. ನೀವು ಮೊದಲು ಡಿಸೈಡ್ ಮಾಡ್ಕೊಳ್ಳಿ ನೀವುಗಳು ಏನು ಅಂತ. ಹಿಂದೂ ಧರ್ಮನ ಇಲ್ವಾ? ಹಿಂದುತ್ವ, ಹಿಂದೂಯಿಸಂ, ಇದ್ರಲ್ಲಿ ಏನ್ ಡಿಫ್ರೆನ್ಸಸ್? ಇದು ನೀವು ನಿಮ್ ಮಕ್ಕಳನ್ನ ತಿಳಿಸ್ಕೊಡಿ. ನಮಗ್ ಗೊತ್ತು ಚೆನ್ನಾಗಿ. ನಿಮ್ಮ ಮಕ್ಕಳನ್ನ ಇದನ್ನ ತಿಳಿಸ್ಕೊಡಿ ನೀವು. ನಮ್ ಧರ್ಮ ಕರೆಕ್ಟ್ ಆಗಿದೆ. ನಮ್ಮ ಧರ್ಮದಲ್ಲಿ ಧರ್ಮ ಪುಸ್ತಕ ಪ್ರತಿಯೊಬ್ಬ ಮುಸಲ್ಮಾನ ಪ್ರೇರೇಪಣೆ ಮಾಡುವಂತ ಪಠ್ಯದಲ್ಲಿ ಅಳವಡಿಸಿದ್ರೆ ಈ ದೇಶದ ಜನರ ಕಥೆ ಏನಾಗ್ಬೇಕು, ಯುವಕರ ಕಥೆ ಏನಾಗ್ಬೇಕು? ಹಾಲೇಶಪ್ಪ ಅವ್ರು ಏನೋ ಹೇಳ್ತಾ ಇದಾರೆ. ಒಂದೇ ನಿಮಿಷ. ಹಾಲೇಶಪ್ಪ ಅವ್ರು ಏನಂದ್ರಿ ಸರ್? ಭಗವದ್ಗೀತೆನಲ್ಲಿ ಅರ್ಜುನನಿಗೆ ತನ್ನ ಸಂಬಂಧಿಕರನ್ನ ಕೊಲ್ಲುವಂತೆ ಪ್ರೇರೇಪಿಸುವಂತ ಅಂಶ ಇರೋದು. ಈ ಕೊಲ್ಲುವಂತ ಪ್ರೇರೇಪಿಸೋರ್ನ ನಾವು ದೇವರು ಅಂತ ಹೆಂಗ್ ಒಪ್ಕೊಳಕ್ ಸಾಧ್ಯ ಆಗ್ತದೆ?
ಅವ್ರು ಹೇಳಿದ ಮಾತುಗಳನ್ನ ಅಜಿತ್, ನನಗೆ ಕೇಳಿಸ್ತಾ ಮಕ್ಕಳ ಇಲ್ಲ, ಮನಸ್ಸಲ್ಲಿ ವಿಷ ಬೀಜವನ್ನ ಬಿತ್ತೋದಕ್ಕೆ ಹೆಂಗ್ ಸಾಧ್ಯ ಆಗ್ತದೆ? ಹಾಲೇಶಪ್ಪ ಅವರೇ, ಭಗವದ್ಗೀತೆ ಇಂಥ ಅಧ್ಯಾಯದ ಇಂಥ ಶ್ಲೋಕದ ಪ್ರೇರಣೆಯಿಂದಾಗಿ ನಾನು ಎಲ್ಲೋ ಬಾಂಬ್ ಹಾಕದೆ ಅಥವಾ ಯಾರೋ ಅಮಾಯಕರಿಗೆ ಗುಂಡು ಹೊಡೆದೆ ಅಂತ ಹೇಳುವಂತ ಒಂದು ಪ್ರಕರಣ ಯಾವ್ದಾರು ಇದೆಯಾ? ಹಾಗಂತ ಹಿಂದೂಗಳೇನ್ ಒಂದ್ ನಿಮಿಷ ರೀ ಅಬ್ದುಲ್ ರಜಾಕ್, ಒಂದ್ ನಿಮಿಷ. ಹಾಲೇಶಪ್ಪ ಅವ್ರ ಜೊತೆ ಮಾತಾಡ್ತಿದ್ದೀನಿ, ಒಂದೇ ನಿಮಿಷ. ಹಾಲೇಶಪ್ಪ ಅವರೇ, ಎಲ್ಲ ಭಗವದ್ಗೀತೆ ಇಂಥ ಅಧ್ಯಾಯದ ಇಂಥ ಶ್ಲೋಕದ ಪ್ರೇರಣೆಯಿಂದಾಗಿ ನಾನು ಅಮಾಯಕರನ್ನ ಬಾಂಬ್ ಹಾಕಿ ಸಾಯಿಸದೆ ಗುಂಡು ಹೊಡೆದು ಕೊಂದೆ ಅಂತ ಹೇಳುವಂತ ಒಂದು ಘಟನೆಯನ್ನ ಉದಾಹರಿಸಿ. ಅದು ಗುಂಡು ಹೊಡೆದು ಕೊಲ್ಲುವಂತದ್ದು, ಬಾಂಬ್ ಹಾಕುವಂತದ್ದು ಯಾವ ಧರ್ಮ ಗ್ರಂಥದಲ್ಲೂ ಇಲ್ಲ. ಬಾಂಬ್ ಹಾಕಿರೋದು ಅದು ಅವರವರ ವೈಯಕ್ತಿಕ ವಿಚಾರ, ಅವ್ರ ಮೂಲಭೂತವಾದಿಗಳದ್ದು, ಅದು ಮೂಲಭೂತವಾದಿಗಳದ್ದು. ಎಷ್ಟು ಧರ್ಮ ಗ್ರಂಥಗಳನ್ನು ಓದಿದ್ದೀರಿ ಅಂತ ಕೇಳ್ತಾ ಅವರು ಇದ್ದೀನಿ ನಾನು. ಸ್ವೇಚ್ಛಾಚಾರಿಗಳು. ಈಗ ನಾವು ಎಷ್ಟು ಧರ್ಮ ಗ್ರಂಥಗಳನ್ನ ಓದಿದೀವಿ ಅನ್ನೋದಕ್ಕಿಂತ ಮನುಷ್ಯ ಬದುಕಲಿಕ್ಕೆ ಯಾವ ಧರ್ಮ ಬೇಕೋ ಆ ಧರ್ಮ ಗ್ರಂಥವನ್ನ ನಾವು ಓದ್ಕೊಂಡಿದೀವಿ. ಎಕ್ಸಾಕ್ಟ್ಲಿ ನಾವು ಅದನ್ನ ಹೇಳ್ತಾ ಇರೋದು. ಅಂತ ಹೇಳುವಂತ ಉಪದೇಶಗಳು ನಮಗ್ ಬೇಕಾಗಿಲ್ಲ. ಈಗ ಕಾರ್ಖಾನೆಗಳು ಗನ್ಗಳನ್ನ ತಯಾರಿಸ್ತವೆ, ಅದು ಸೈನಿಕರ ಕೈಗೆ ಸಿಕ್ಕರೆ ಗಡಿ ಕಾಯೋದಕ್ಕೆ ಯೂಸ್ ಆಗುತ್ತೆ. ಅದೇ ಭಯೋತ್ಪಾದಕರ ಕೈಗೆ ಸಿಕ್ಕರೆ ಮಾರಣ ಹೋಮ ಆಗ್ತದೆ. ಅದು ಎಲ್ಲ ಧರ್ಮದಲ್ಲೂ ಇದಾರೆ ಆ ತರದ ಕಿಡಿಗೇಡಿಗಳು, ಯಾವುದೋ ಒಂದು ಧರ್ಮದಲ್ಲಿ ಇಲ್ಲ. ಏನ್ ಮಾಡಿದ್ರು? ಮೆಡಿಕಲ್ ಓದಂತ ಡಾಕ್ಟರ್ಗಳು ಏನ್ ಮಾಡಿದ್ರು? ಅವರ ವೈಯಕ್ತಿಕ ವಿಚಾರ ಅದು. ಏನ್ ಮಾಡಿದ್ರು ಇವತ್ತು? ಸೇರಿಸಬೇಡಿ ಹಾಲೇಶಪ್ಪ ಅವರೇ, ಯಾವ್ದು ವೈಯಕ್ತಿಕ ವಿಚಾರ? ವಾದಗಳ ಬಾಲಿಶ ಆಗೋದು ಬೇಡ. ವಿಧ್ವಂಸಕ ಕೃತ್ಯ ಮಾಡ್ತಕ್ಕಂಥದ್ದು ಧರ್ಮ ಗ್ರಂಥದಲ್ಲಿ ಇಲ್ಲ. ಯಾವ ಧರ್ಮ ಗ್ರಂಥನೂ ಅದನ್ನು ಬೋಧನೆ ಮಾಡೋದಿಲ್ಲ. ಮತ್ ಭಗವದ್ಗೀತೆ ಬೋಧನೆ ಮಾಡುತ್ತೆ ಅಂದ್ರೆ ಅಂದ್ರಿ, ಭಗವದ್ಗೀತೆ ಓದೋರು ಮಾಡ್ಲಿಲ್ಲಲ್ಲ. ಭಗವದ್ಗೀತೆನಲ್ಲಿ ಅವನು ಅರ್ಜುನ ಶಸ್ತ್ರ ತ್ಯಜಿಸಿ ನಾನು ಬಂಧುಗಳನ್ನ ಕೊಲ್ಲಲ್ಲ ಅಂತ ಹೇಳಿದಾಗ ಕೃಷ್ಣ ಉಪದೇಶ ಮಾಡ್ತಾನೆ, ನಾನು ಕೊಲ್ಲೋನು ನಾನೇ, ಸೃಷ್ಟಿ ಮಾಡೋನು ನಾನೇ, ನಾನು ಹೇಳ್ತಾ ಇದ್ದೀನಿ ಕೊಲ್ಲು ಅಂತ ಹೇಳಿದಾಗ್ಲೇ ಅವನು ಯುದ್ಧ ಮಾಡಿ ಬಂಧುಗಳನ್ನ ಕೊಲ್ಲೋದು. ಅದರ ಅರ್ಥ ಭಗವದ್ಗೀತೆ ಹಿಂಸೆಗೆ ಪ್ರೇರಣೆ ಕೊಡುತ್ತೆ ಅಂತ ಮಾಡೋದು. ಒಂದ್ ನಿಮಿಷ ಚಂದ್ರಸಪ್ಪ ಅವರೇ, ಒಂದೇ ನಿಮಿಷ. ನೀವು ದುಟ್ರಾದ್ರೆ ನಿಮ್ ಸಮಾರೋಹ ಆಗತ್ತೆ. ಒಂದೇ ನಿಮಿಷ ಹಾಲೇಶಪ್ಪ ಅವರೇ, ಅದರ ಅರ್ಥ ಭಗವದ್ಗೀತೆ ಹಿಂಸೆಗೆ ಪ್ರೇರಣೆ ಕೊಡುತ್ತೆ ಅಂತಲ್ವಾ? ಹೌದು ಸರ್. ಮತ್ತೆ ಯಾವುದೇ ಧರ್ಮ ಗ್ರಂಥ ಕೊಲ್ಲೋದಕ್ಕೆ ಪ್ರೇರಣೆ ಕೊಡಲ್ಲ ಅಂದ್ರಿ? ಅದು ಧರ್ಮ ಗ್ರಂಥವೇ ಅಲ್ಲ ಅಂತ ಈಗ ಅವರೇ ಒಪ್ಕೊಂಡಿದ್ದಾರೆ. ಅದನ್ನ ನಾನು ಹೇಳ್ತೀನಿ, ಅದು ಮನೋವಿಜ್ಞಾನದ ಪುಸ್ತಕ ಅನ್ನೋದು ನನ್ನ ಅಭಿಪ್ರಾಯ. ಮನೋವಿಜ್ಞಾನದ ಪುಸ್ತಕವನ್ನು ಮಕ್ಕಳಿಗೆ ಕಲಿಸೋದ್ರಲ್ಲಿ ಏನ್ ತಪ್ಪಿದೆ ಅಂತೀನಿ ನಾನು. ನೀವು ಒಪ್ಕೊಳ್ತೀರಾ ಅದನ್ನ? ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರು. ಈಗ ಮಕ್ಕಳು ವಿಷ ಕುಡಿತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ಇದು ಬೇಕು, ಅದಕ್ಕೆ ನೈತಿಕ ಶಿಕ್ಷಣವನ್ನ ಕೊಡಬೇಕು. ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವಂತ ನೈತಿಕ ಶಿಕ್ಷಣವನ್ನ ಕೊಡಬೇಕೇ ಹೊರತು ಭಗವದ್ಗೀತೆನೋ ಕುರಾನ್ ಅನ್ನೋ ಬೈಬಲ್ ಅನ್ನೋ ಪಠ್ಯದಲ್ಲಿ ತರೋದ್ರಿಂದ ಮಕ್ಕಳ ಮನಸ್ಥಿತಿ ಬದಲಾಗೋದಿಲ್ಲ. ಸೊ ನೈತಿಕ ಶಿಕ್ಷಣ ಭಗವದ್ಗೀತೆಯಲ್ಲಿ ಇಲ್ಲ ಅನ್ನೋ ಕನ್ಕ್ಲೂಷನ್ಗೆ ಬಂದಿದ್ದೀರಿ ನೀವು? ನೈತಿಕ ಶಿಕ್ಷಣ ಭಗವದ್ಗೀತೆನಲ್ಲಿ ಇಲ್ಲ ಅಂತಲ್ಲ. ಈಗ ನಾವು ಹಿಂದೂ ನೈತಿಕ ಶಿಕ್ಷಣ ಇದೆ ಅಂದ್ರೆ ಮುಸ್ಲಿಮರು ಕುರಾನ್ ನಲ್ಲಿ ಇದೆ ಅಂತಾರೆ, ಕ್ರಿಶ್ಚಿಯನ್ರು ಬೈಬಲ್ ಅಲ್ಲಿ ಇದೆ ಅಂತಾರೆ, ಬೌದ್ಧರು ತ್ರಿಪೀಠಕದಲ್ಲಿ ಇದೆ ಅಂತಾರೆ. ಆಗ ಯಾವುದನ್ನ ನೀವು ಪಠ್ಯದಲ್ಲಿ ಸೇರಿಸ್ತೀರಿ? ಉತ್ತಮವಾದದ್ದು ಪ್ರಪಂಚದ ಯಾವ ಮೂಲೆಯಿಂದ ಬಂದರೂ ಅದನ್ನ ಬಾಹುಗಳನ್ನ ಅಗಲಿಸಿ ಸ್ವಾಗತಿಸುವಂತ ಈ ಸಂಸ್ಕೃತಿ ಹೇಳುತ್ತೆ ಸರ್. ಕಿಟಕಿಯನ್ನ ತೆರೆದಿಡುವಂತ ಆಯಾ ಧರ್ಮದವರು ಆಯಾ ಧರ್ಮದ ಗ್ರಂಥದಲ್ಲಿರುವ ಉತ್ತಮ ಅಂಶಗಳನ್ನ ತಮ್ಮ ಮಕ್ಕಳಿಗೆ ಅವರ ಮನೆಗಳಲ್ಲಿ ಬೋಧನೆ ಮಾಡಿಸ್ಲಿ. ಅದನ್ನ ಪಠ್ಯ ಪುಸ್ತಕದಲ್ಲಿ ತಂದು, ಒಂದೇ ಧರ್ಮದವರು ಈ ದೇಶದಲ್ಲಿ ಇಲ್ಲ, ಎಲ್ಲ ಧರ್ಮೀಯರು ಇದ್ದಾರೆ, ಎಲ್ರಿಗೂ ಯಾರಿಗೂ ಧಕ್ಕೆ ಆಗದವರ ರೀತಿಯಲ್ಲಿ ಪಠ್ಯ ಇರಬೇಕೆ ಹೊರತು ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿ ಇರಬಾರ್ದು ಪಠ್ಯ. ಇನ್ನೊಂದು ಧರ್ಮಕ್ಕೆ ಧಕ್ಕೆ ಆಗುವಂತ ಯಾವ ಅಂಶ ಭಗವದ್ಗೀತೆಯಲ್ಲಿದೆ? ಇನ್ನೊಂದು ಧರ್ಮಕ್ಕೆ ಧಕ್ಕೆ ಆಗುವಂಥದ್ದಲ್ಲ ನಾನು ಹೇಳ್ತಾ ಇರೋದು. ಯಾವುದೇ ಧರ್ಮಕ್ಕೆ ಧಕ್ಕೆ ಆಗುವಂಥದ್ದಲ್ಲ. ಹೇಳಿ. ಭಗವದ್ಗೀತೆನಲ್ಲಿ ಇನ್ನೊಂದು ಧರ್ಮಕ್ಕೆ ಧಕ್ಕೆ ಆಗ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಅದರಲ್ಲಿ
ಕೊಲ್ಲೋದಕ್ಕೆ ಪ್ರೇರಣೆ ಆಗ್ತಕ್ಕಂಥ ಕೆಲವು ಅಂಶಗಳಿದಾವೆ. ಅದರಿಂದ ಅರ್ಜುನ ಯುದ್ಧಕ್ಕೆ ಸಿದ್ಧನಾಗಿ ಯುದ್ಧ ಮಾಡಿ ಅವರ ಸರ್ ಅದನ್ನೇ ಕೇಳ್ತಾ ಇದ್ದೀನಿ ಹಾಲೇಶಪ್ಪ ಅವರೇ, ಅದನ್ನೇ ಕೇಳ್ತಾ ಇದ್ದೀನಿ ನಾನು. ಈಗ ಈ ಜಗತ್ತಿನಲ್ಲಿ ಭಯೋತ್ಪಾದಕರು ಭಯೋತ್ಪಾದನಾ ಕೃತ್ಯಗಳನ್ನು ಎಸಗಿದಾಗ ಅದಕ್ಕೆ ಪ್ರೇರಣೆ ಏನು ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ಹೇಳಿದವರ ಸಾಲಿನಲ್ಲಿ ಭಗವದ್ಗೀತೆಯ ಇಂಥ ಅಧ್ಯಾಯ ಇಂಥ ಶ್ಲೋಕ ಅಂತ ಹೇಳಿದವರು ಯಾರು ಅಂತ ಕೇಳ್ತಾ ಇದ್ದೀನಿ ನಾನು. ಅರ್ಥ ಆಗ್ಲಿಲ್ಲ ಸರ್. ಭಯೋತ್ಪಾದನಾ ಕೃತ್ಯಗಳು ಈ ಪ್ರಪಂಚ ತುಂಬ ಸಾವಿರಾರು ನಡೆದಿದ್ದಾವೆ. ಅವುಗಳ ಪೈಕಿ ನೂರಾರು ಭಯೋತ್ಪಾದಕರು ನಮಗೆ ಪ್ರೇರಣೆ ಏನು ಅನ್ನುವುದನ್ನು ಹೇಳಿದ್ದಾರೆ. ಇಂಥ ಪ್ರೇರಣೆಯಿಂದಾಗಿ ನಾವು ಈ ಕೃತ್ಯ ಮಾಡಿದ್ವಿ ಅಂತ. ಹಾಗೆ ಹೇಳಿದವರ ಪೈಕಿ ಭಗವದ್ಗೀತೆಯ ಇಂಥ ಅಧ್ಯಾಯದ ಇಂಥ ಶ್ಲೋಕ ನನಗೆ ಪ್ರೇರಣೆ ಅಂತ ಹೇಳಿದವರು ಯಾರು? ಯಾವುದೇ ಭಗವದ್ಗೀತೆಯಿಂದ ಪ್ರೇರಣೆಯಾಗಿರ್ಲಿ ಅಥವಾ ಕುರಾನ್ನಿಂದ ಪ್ರೇರಣೆಯಾಗಿರ್ಲಿ ಅಥವಾ ಬೈಬಲ್ನಿಂದ ಪ್ರೇರಣೆಯಾಗಿ ಭಯೋತ್ಪಾದಕತೆಯನ್ನ ಮಾಡೋದಿಲ್ಲ. ಭಯೋತ್ಪಾದಕತೆಯನ್ನ ಮಾಡುವಂತ ಮೂಲಭೂತವಾದಿಗಳು ಎಲ್ಲ ಧರ್ಮದಲ್ಲೂ ಇದ್ದಾರೆ. ಆ ಮೂಲಭೂತವಾದಿಗಳು ಯಾವುದೇ ಧರ್ಮವನ್ನ ಸಾರುವವರಲ್ಲ. ಅವರು ಯಾರವ್ರು? ಮತ್ತೆ ಅವ್ರನ್ನ ಯಾಕೆ ಮೂಲಭೂತವಾದಿಗಳು ಅಂತ ಕರಿತೀರಿ? ಇಸ್ಲಾಮಿಕ್ ಮೂಲಭೂತವಾದಿಗಳು ಅಂತ ಯಾಕೆ ಕರಿತೀರಿ? ಮೂಲಭೂತವಾದಿಗಳು ಅಂತ ಹೇಳಿದ್ರೆ ಅವರು ಹೇಳಿರುವ ವಿಚಾರಗಳೇ ನಡಿಬೇಕು, ಅವ್ರು ಹೇಳಿರುವಂತ ಕಟ್ಟುಪಾಡುಗಳೇ ನಡಿಬೇಕು ಅಂತ ಹೇಳೋರು ಹಾಲೇಶಪ್ಪ ಅವರು ಅದೇ ಪ್ರಶ್ನೆ ಕೇಳಲಾಗ್ತಿದ್ದಾರೆ. ಈಗ ಭಗವದ್ಗೀತೆಯಲ್ಲಿ ಮೂಲಭೂತವಾದವನ್ನ ಪ್ರೇರೇಪಿಸ್ತಕ್ಕಂಥ ಏನಿದೆ ಅದರಲ್ಲಿ ಅಂತ. ಭಗವದ್ಗೀತೆಯನ್ನು ಓದಿದವರು ಈಗ ಬಾಲ್ ಗಂಗಾಧರ್ ತಿಲಕ್, ಸ್ವತಂತ್ರ ಸಂಗ್ರಾಮದಲ್ಲಿ ಬಾಲ್ ಗಂಗಾಧರ್ ತಿಲಕರಿದ್ರು, ಗೀತೆಯಿಂದ ಪ್ರೇರಣೆಯನ್ನು ಪಡೆದವರು. ಮಹಾತ್ಮ ಗಾಂಧಿ ಇದ್ರು, ಗೀತೆಯಿಂದ ಪ್ರೇರಣೆ ಪಡೆದವರು. ಅವರೇನು ಮೂಲಭೂತವಾದಿಗಳಿದ್ರ? ಈಗ ಈ ದೇಶದಲ್ಲಿ ಬೌದ್ಧ ಧರ್ಮದ ತ್ರಿಪಿಟಕಗಳಿದಾವೆ. ಜೀವನದ ಭಗವದ್ಗೀತೆ ಮೇಲೆ ಪ್ರಮಾಣವನ್ನು ಮಾಡ್ತಾ ವೈಜ್ಞಾನಿಕವಾಗಿ ಚರ್ಚನೆ ಅಲ್ಲ ಸ್ವಾಮಿ ಇದು. ನ್ಯಾಯಾಲಯ, ಭಾರತೀಯ ನ್ಯಾಯಾಲಯಗಳು ಕೂಡ ಅಲ್ಲ ಒಂದೇ ನಿಮಿಷ ಚಂದ್ರದಪ್ಪ ಅವರೇ, ಭಾರತದ ನ್ಯಾಯಾಲಯಗಳು ಕೂಡ ಭಗವದ್ಗೀತೆ ಚರ್ಚನೆ ಅಲ್ಲ ಇದು. ಭಗವದ್ಗೀತೆಯ ಮೇಲೆ ತ್ರಿಪೀಠಕಗಳು ವರ್ಸಸ್ ಭಗವದ್ಗೀತೆ ಚರ್ಚೆ ಅಲ್ಲ ಇದು. ಭಗವದ್ಗೀತೆಯ ಮೂಲ ಹಿಂದೂ ಧರ್ಮ, ಭಗವದ್ಗೀತೆಯ ಮೂಲ ಹಿಂದುತ್ವ. ಹಿಂದುತ್ವದಲ್ಲಿ ಅಸಮಾನತೆ ಇದೆ. ಯಾರು ಹೇಳಿದ್ರು ಅದನ್ನ? ಹೇಳಿದವರು ಯಾರು ಅದನ್ನ? ವಿಚಾರಗಳು ತಗೊಳ್ಳೋ ಚಿಂತನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.